ಅಧಿವೇಶನದ ಒಳಗಡೆ ಮಾಧ್ಯಮಗಳನ್ನ ಹತ್ತಿಕ್ಕಿದ್ದಾಯ್ತು. ಇದೀಗ ವಿಧಾನಸೌಧದ ಒಳಗೂ ಕೂಡ ಮಾಧ್ಯಮಗಳಿಗೆ ನಿರ್ಬಂಧ. ಅಧಿವೇಶನದ ಒಳಗಡೆ ಮಾಧ್ಯಮಗಳನ್ನ ಹತ್ತಿಕ್ಕಿದ್ದಾಯ್ತು ಸರ್ಕಾರ. ಇದೀಗ ವಿಧಾನಸೌಧದ ಒಳಗೂ ಕೂಡ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಾಧ್ಯಮಗಳ ಮೇಲೆ ಪ್ರಹಾರ. ಮಾತೆತ್ತಿದ್ರೆ ಸಾಕು, ಪ್ರಜಾಪ್ರಭುತ್ವ, ಸಂವಿಧಾನ, ಅಂಬೇಡ್ಕರ್ ಎಲ್ಲವನ್ನೂ ಕೂಡ ಪುಂಖಾನುಪುಂಖವಾಗಿ ಪುಂಗುವಂತ ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿ ಇರುವಂತವ್ರು. ಈಗ ನೋಡಿ, ವಿಧಾನಸೌಧದಲ್ಲಿ ಎಲ್ಲಿ ಬೇಕೆಂದ್ರಲ್ಲಿ ರಿಯಾಕ್ಷನ್ ಪಡೆಯುವಂತಿಲ್ಲ. ಕಾರಿಡಾರ್ನಲ್ಲಿ ಶಾಸಕರು ಸಚಿವರ ಮುಂದೆ ಲೋಗೋವನ್ನ ಹಿಡಿಯುವಂತಿಲ್ಲ. ಶಾಸಕರು ಸಚಿವರ ಮುಂದೆ ಲೋಗೋ ಹಿಡಿಯುವಂತಿಲ್ಲ. ವಿಧಾನಸೌಧದ ನಿಗದಿತ ಸ್ಥಳದಲ್ಲಿಯೇ ರಾಜಕಾರಣಿಗಳನ್ನ ಮಾತಾಡಿಸಬೇಕು. ವಾರ್ತಾ ಇಲಾಖೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪತ್ರವನ್ನ ಬರೆದಿರುವಂತದ್ದು. ಪಶ್ಚಿಮ ದ್ವಾರದ ಕೆಂಗಲ್ ಗೇಟ್ ಬಳಿ ಮಾತ್ರ ರಿಯಾಕ್ಷನ್ ಅನ್ನ ಪಡ್ಕೊಳ್ಬೇಕಂತೆ. ಪಶ್ಚಿಮ ದ್ವಾರದ ಕೆಂಗಲ್ ಗೇಟ್ ಬಳಿ ಮಾತ್ರ ರಿಯಾಕ್ಷನ್ ಅನ್ನ ಪಡಿಬೇಕು. ವಿರೋಧ ಪಕ್ಷಗಳ ನಾಯಕರ ಅಭಿಪ್ರಾಯ ಕೇಳದೆ ಮಾಧ್ಯಮಗಳಿಗೆ ಬೇಲಿ ಹಾಕಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಕಳೆದ ವಾರ ಸಚಿವ ಬೈರತಿ ಸುರೇಶ್ ಕಚೇರಿಯಲ್ಲಿ 300 ಗ್ರಾಂ ಚಿನ್ನ ಹಾಗೂ ಹಣ ಕಳ್ಳತನ ಆಗಿತ್ತು. ಇದೇ ಕಾರಣಕ್ಕೆ ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳಿಕ್ಕೆ ಬೇರೆ ದಾರಿ ಹಿಡಿದಿದೆ ಸರ್ಕಾರ ಅಂತ ಹೇಳಲಾಗ್ತದೆ. ಇನ್ನು ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡ್ರೆ ಇಷ್ಟೊಂದು ನಡುಕ ಬೇಕೆ ಅಂತ. ಕರೆಕ್ಟ್ ಆಗೇ ಇದೆ, ಜೆಡಿಎಸ್ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಕರೆಕ್ಟ್ ಆಗೇ ಇದೆ. ಭಯ ಕಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ, ನಾಯಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ. ಎಲ್ಲಿ ಕೇಳಿದ್ರೆ ಏನು ಮಾತನಾಡ್ಬಿಡ್ತೀವೋ ಅನ್ನುವಂಥ ಭಯ. ಮಾಧ್ಯಮಗಳ ಪ್ರವೇಶಕ್ಕೆ ನಿರ್ಬಂಧ ಹಾಕ್ತಿರೋದು ಹೇಡಿತನ ಅಂತ ಜೆಡಿಎಸ್ನವರು ಪ್ರಶ್ನೆ ಮಾಡಿದ್ದಾರೆ. ಸಚಿವರು ಶಾಸಕರ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ್ರೆ ಭಯ ಯಾಕೆ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷದವರಿಗೆ? ಅಕ್ರಮಗಳು ಬಯಲಾಗ್ತವೆ ಎಂಬ ಭಯನ ಅಂತ ಪೋಸ್ಟ್ ಮಾಡಿದ್ದಾರೆ. ಮಾಧ್ಯಮಗಳ ಧ್ವನಿ ಅಡಗಿಸುವಂಥದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದ ನಡೆಯಲ್ಲವೇ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆ ಮಾಡಿದ್ರು. ಮಾಧ್ಯಮಗಳು ಪ್ರಜಾಪ್ರಭುತ್ವದ 4ನೇ ಸ್ತಂಭ. ಮುಖ್ಯಮಂತ್ರಿಗಳೇ, ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಗೋಡೆಗಳನ್ನ ಕಟ್ಟೋದು ಬಿಟ್ಟು ಪಾರದರ್ಶಕ ಆಡಳಿತ ನೀಡಿ ಅಂತ ಜೆಡಿಎಸ್ ಟ್ವೀಟ್ ಅನ್ನ ಮಾಡಿದೆ. ಜೆಡಿಎಸ್ ಟ್ವೀಟ್ ಅದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಒಟ್ನಲ್ಲಿ ಭಯ ಅಂತೂ ಆವರಿಸ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಮಾತೆತ್ತಿದ್ರೆ ಸಾಕು, ಮೈಕ್ ಹಿಡಿದ್ರೆ ಸಾಕು, ಪ್ರಜಾಪ್ರಭುತ್ವ, ಸಂವಿಧಾನ ಇದ್ರ ಬಗ್ಗೆನೇ ಪುಂಖಾನುಪುಂಖವಾಗಿ ಮಾತನಾಡ್ತಾರೆ. ಆದ್ರೆ ಇವರು ಕೈಗೊಳ್ತಿರುವಂತ ಕ್ರಮಗಳು ಏನು ಅಂತ, ಇದೆಲ್ಲ ಸೇರಲ್ವಂತ? ಸರ್ಕಾರ ಎಲ್ಲ ಒಂದು ಕಡೆಯಾಗಿ ಮಾಧ್ಯಮಗಳ ಮೇಲೆ ಒಂದು ರೀತಿ ದರ್ಪ ದೌರ್ಜನ್ಯವನ್ನು ಮಾಡ್ತಾ ಇದೆಯಾ ಅಂತ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಮಾಧ್ಯಮಗಳು ಸಚಿವರು ಮತ್ತು ಶಾಸಕರ ಬೈಟ್ಗಳನ್ನು ಪಡೆಯುವಂಥದ್ದು, ಪ್ರತಿಕ್ರಿಯೆಯನ್ನು ಪಡೆಯುವಂಥದ್ದು ಈ ಹಿಂದಿನಲ್ಲೂ ಬಂದಿರತಕ್ಕಂಥ ಒಂದು ವಾಡಿಕೆ. ಆದರೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನಡೀತು. ಏನು, ಬೈರತಿ ಸುರೇಶ್ ಅವರ ಚೇಂಬರ್ನಲ್ಲಿ ಏನು ವ್ಯಕ್ತಿಯೊಬ್ಬ ಬ್ಯಾಗನ್ನು ತಂದಿಟ್ಟಿದ್ದ. ಅವತ್ತು ಆ ಬ್ಯಾಗನ್ನು ಕದ್ದಂಥ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ನೌಕರನೊಬ್ಬ ಆ ಬ್ಯಾಗ್ನಲ್ಲಿರ್ತಕ್ಕಂಥ 1.5 ಲಕ್ಷ ಹಣ ಮತ್ತು 300 ಗ್ರಾಂ ಚಿನ್ನವನ್ನು ಕೊಂಡೊಯ್ದಿದ್ದ. ಸೊ ಈ ಬಗ್ಗೆ ಮಾಧ್ಯಮಗಳು ವ್ಯಾಪಕವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದಂಥ ಹಿನ್ನೆಲೆಯಲ್ಲಿ ಆ ಒಬ್ಬ ನೌಕರರ ಮೇಲೆ ಕ್ರಮ ಆಗಿತ್ತು. ಇದು ಕ್ರಮ ಅಷ್ಟೇ ಅಲ್ಲ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಒಂದು ರೀತಿ ಮುಜುಗರಕ್ಕೊಳಗಾಗಿತ್ತು. ಸೊ ಈ ಒಂದು ಮುಜುಗರ ಅನುಭವಿಸಿದಂಥ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇದೀಗ ಮಾಧ್ಯಮಗಳ ಮೇಲೆ ಸೇಡಿ ತೀರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಅಂತ ಇವತ್ತು ನೋಡಿ, ಈ ವಿಧಾನಸೌಧದ DCP ಅವ್ರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ವಾರ್ತಾ ಇಲಾಖೆಯ ನಿರ್ದೇಶಕರು ಕೂಡ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಅಂದರೆ ಕೆಂಗಲ್ ಗೇಟ್ ಅಂತ ಏನು ಕರೀತಾರೆ, ಅಂದರೆ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರ್ತಕ್ಕಂಥ ಮಾಧ್ಯಮಗಳ ಒಂದು ಏನಿದೆ ಕಾರಿಡಾರ್, ಅಂದರೆ ಮಾಧ್ಯಮಗಳಿಗೆ ಹಾಕಿರ್ತಕ್ಕಂಥ ಒಂದು ಸ್ಪೇಸ್ ಏನಿದೆ, ಆ ಒಂದು ಸ್ಪೇಸ್ನಲ್ಲಿ ಅಷ್ಟೇ ಇನ್ನು ಮುಂದೆ ಬೈಟ್ಗಳನ್ನು ಪಡೆಯುವಂಥದ್ದು, ಚಿಟ್ಚಾಟ್ಗಳನ್ನ ಮಾಡುವಂಥದ್ದು, ಮತ್ತೊಂದು ಕಡೆಗೆ ಸಂದರ್ಶನಗಳನ್ನ ಮಾಡ್ಬೋದು. ಆದರೆ ವಿಧಾನಸೌಧದ ಒಳಭಾಗ ಯಾವುದೇ ರೀತಿಯಾದಂಥ ಬೈಟ್ಗಳನ್ನು, ಪ್ರತಿಕ್ರಿಯೆಗಳನ್ನು, ಸಂದರ್ಶನಗಳನ್ನ ಮಾಡಬಾರ್ದು. ಈ ನಿಟ್ಟಲ್ಲಿ ನೀವು ನಿರ್ದೇಶನವನ್ನು ಕೊಡಿ ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೆ ಅನ್ನುವಂಥ ಒಂದು ನಿಟ್ಟಲ್ಲಿ ಪತ್ರವನ್ನು, ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಸೊ ಈ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಒಂದು ಕ್ರಮವನ್ನು ನೋಡೋದಾದರೆ ಎಲ್ಲ ಒಂದು ಕಡೆಗೆ ಮಾಧ್ಯಮಗಳ ಹಕ್ಕನ್ನು ಕಸಿಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾಯ್ತಾ ಅಂತ. ಈ ಒಂದು ಇಲಾಖೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಂಡರ್ನಲ್ಲೇ, ಅಂದರೆ ಸಿದ್ದರಾಮಯ್ಯನವರ ಅಧೀನದಲ್ಲೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳೇ ಈ ಒಂದು ನಿರ್ಧಾರಕ್ಕೆ ಬಂದ್ರ ಅನ್ನುವಂಥ ಒಂದು ನಿಟ್ಟಲ್ಲಿ
ಸೊ ಇದ್ರ ಬಗ್ಗೆ ಕಿಡಿಕಾರಿರ್ತಕ್ಕಂಥ ವಿರೋಧ ಪಕ್ಷಗಳು ಇದೀಗ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾವೆ. ಸರ್ಕಾರದ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದ್ದೀರಾ ಅನ್ನುವಂಥ ನಿಟ್ಟಲ್ಲಿ, ಮತ್ತೊಂದು ಕಡೆಯಾಗಿ ಇದು ಸಿದ್ದರಾಮಯ್ಯ ಸರ್ಕಾರದ ಏಡಿತನಕ್ಕೆ ಸಾಕ್ಷಿ ಎನ್ನುವಂಥ ಒಂದು ನಿಟ್ಟಲ್ಲಿ JDS ಅಂದರೆ ಜಾತ್ಯತೀತ ಜನತಾ ದಳವು ಕೂಡ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಂದ್ರೆ ಈಗ ರಾಜ್ಯ ಸರ್ಕಾರ ವಿಧಾನಸೌಧದ ಆವರಣದ ಒಳಗಡೆನೆ ಕ್ಯಾಮ್ರಾ ಎಲ್ಲ ತಗೊಂಡು ಹೋಗಂಗೇ ಇಲ್ಲ. ಮೈಕೆ ಆಗ್ಲಿ ಕ್ಯಾಮ್ರಾ ಆಗ್ಲಿ ಅದೆಲ್ಲವೂ ಕೂಡ ಹೊರಗಡೆನೆ ಇಟ್ಕೊಳ್ಬೇಕು. ಖಂಡಿತವಾಗಿಯೂ ಆ ಒಂದು ಸುತ್ತೋಲೆಯನ್ನು ನೋಡಿದ್ರೆ ಇವತ್ತು ಈ ರೀತಿಯಾದಂಥ ಒಂದು ಆರ್ಡರ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಮಾಧ್ಯಮದವ್ರಿಗೆ ನಿರ್ಬಂಧವನ್ನು ಏರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಷ್ಟರ ಮಟ್ಟಿಗೆ ಇವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಒಂದು ರೀತಿ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಮುಂದಾಯ್ತಾ ಅಂತ. ಯಾಕಂದರೆ ನೋಡಿ, ಇತ್ತೀಚೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ನೌಕರನೇ ಆ ಒಂದು ಬ್ಯಾಗನ್ನು ಕದ್ದಿ ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಅದ್ರ ಬಗ್ಗೆ ವ್ಯಾಪಕವಾಗಿಯೂ ಕೂಡ ಮಾಧ್ಯಮಗಳು ಪ್ರಸಾರವನ್ನು ಮಾಡಿದ್ವು. ವಿಧಾನಸೌಧದಲ್ಲೇ ಒಂದು ರೀತಿ ಬೇಲಿಯೇ ಎದ್ದು ಒಲೆ ಮೇಯ್ದಂತೆ ಎಂಬುವಂಥ ನಿಟ್ಟಲ್ಲಿ ಒಂದು ರೀತಿ ಸುದ್ದಿ ಪ್ರಸಾರ ಆಗಿತ್ತು. ಸೊ ಇದು ಎಲ್ಲ ಒಂದು ಕಡೆಗೆ ಸರ್ಕಾರ ಸೇರಿದಂತೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ತೀವ್ರ ಮುಜುಗರ ಎದುರಾಗಿತ್ತು ಪೃಥ್ವಿರಾಜ್. ಇದೀಗ ಏನು ಇವತ್ತು ಮಾಧ್ಯಮಗಳಿಗೆ ಕೆಂಗಲ್ ಗೇಟನ್ನು ಹೊರತುಪಡಿಸಿ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಎಸ್ಪೆಷಲಿ ಕ್ಯಾಮ್ರಾಗಳನ್ನು ಕೊಂಡೊಯ್ದೇ ಇರುವಂಥದ್ದು, ಮತ್ತೊಂದು ಕಡೆ ಚಿಚ್ಚಾಟು ಬೈಟ್ಗಳನ್ನು ಪಡೆದೇ ಇರುವಂಥ ಒಂದು ನಿಟ್ಟಲ್ಲಿ ನಿರ್ಬಂಧವನ್ನು ಏರಿರ್ತಕ್ಕಂಥದ್ದು ಎಷ್ಟು ಸರಿ ಎನ್ನುವಂಥದ್ದು ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯದ ಮೇಲಿನ ದಾಳಿ. ಸರ್ಕಾರದ ವಿರುದ್ಧ ಬಿಜೆಪಿಯ ಶಾಸಕರಾಗಿರುವಂಥ SR ವಿಶ್ವನಾಥ್ ಅವರು, ಯಲಹಂಕದ ಶಾಸಕರು ಕಿಡಿಕಾರಿದ್ದಾರೆ. ಮೊನ್ನೆ ನಡೆದಂಥ ಘಟನೆ ಪೊಲೀಸರ ವೈಫಲ್ಯತೆಯಿಂದ ಆಗಿದ್ದು, ಯಾರೋ ಷಡ್ಯಂತ್ರ ಮಾಡಿ ಆಕಸ್ಮಿಕವಾಗಿ ಅದು ಘಟನೆ ಆಗಿರುವಂಥದ್ದು. ಅದಕ್ಕೆ ಮಾಧ್ಯಮದವರಿಗೆ ಯಾಕೆ ಕಡಿವಾಣ ಹಾಕಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿಯ MLA SR ವಿಶ್ವನಾಥ್ ಅವರ ಕಿಡಿ ಇದು. ಭದ್ರತೆ ಲೋಪ ಏನಿದ್ರೂ ಸರಿ ಮಾಡ್ಕೊಂಡು ತಕ್ಷಣ ಸರ್ಕಾರ ಸುತ್ತೋಲೆಯನ್ನ ವಾಪಸ್ ಪಡಿಬೇಕು ಅಂತ ವಿಶ್ವನಾಥ್ ಅವರು ಆಗ್ರಹಿಸಿದ್ದಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಈ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಿಕ್ಕೆ ಯಾವುದು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇ ಆಗಿರುವಂಥದ್ದಲ್ಲ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೇನೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರ ಎದುರ್ಕೊಂಡ್ಬಿಡ್ತಾ ಅಂತ ಎದುರ್ಕೊಂಡ್ಬಿಟ್ಟಿದ್ದಾರಾ? JDSನವರೆಲ್ಲ ಪ್ರಶ್ನೆ ಮಾಡ್ತಿರುವ ರೀತಿಯಲ್ಲಿ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ವಾಕ್ ಸ್ವಾತಂತ್ರ್ಯ ಅಂತ ಮಾತನಾಡ್ತಾರೆ, ಪ್ರಜಾಪ್ರಭುತ್ವ ಅಂತಾರೆ, ಸಂವಿಧಾನ ಅಂತಾರೆ. ಈಗ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಈ ಒಂದು ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನು ಮೆಸೇಜ್ ಕೊಡ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ? ಹಾಗಾದ್ರೆ ಇದೆಲ್ಲವೂ ಕೂಡ ಪ್ರಶ್ನೆಗಳು. ಈಗ ಈ ಹಿಂದೆ ಅಧಿವೇಶನ ಕವರ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ನಿರ್ಬಂಧ ಹಾಕಿದ್ರು. ಯಾಕೆಂದ್ರೆ ಅಲ್ಲಿ ಅಧಿವೇಶನಕ್ಕೆ ಬಂದು ಯಾರ್ಯಾರು ನಿದ್ದೆ ಹೊಡಿತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಫೋನಲ್ಲಿ ಏನು ನೋಡ್ತಾ ಇದ್ದಾರೆ ಎಲ್ಲ ಜಗಜ್ಜಾಹೀರಾಗಿತ್ತಲ್ಲ, ಮಾನ ಮರ್ಯಾದೆ ಹೋಗಿತ್ತಲ್ಲ. ಆ ರೀತಿಯಾಗಿ ಮಾಡಬೇಡ್ರಪ್ಪ ಅಂತ ಶಾಸಕರಿಗೆ ಹೇಳಲಿಲ್ಲ ಇವರು, ಮಾಧ್ಯಮದವ್ರನ್ನೇ ನಿರ್ಬಂಧ ಮಾಡಿಬಿಟ್ರು ಅತ್ಲಾಗೆ. ಸೊ ಅದೇ ರೀತಿಯಾದಂಥ ಮುಂದುವರೆದ ಭಾಗ ಇದು. ವಿಧಾನಸೌಧದ ಒಳಗಡೆ ಮಾಧ್ಯಮದವರು ಯಾರಿಗೂ ಮೈಕ್ ಹಿಡಿಯಂಗಿಲ್ಲ, ಯಾರನ್ನು ಮಾತಾಡ್ಸಂಗಿಲ್ಲ, ಯಾರನ್ನು ಸಂದರ್ಶನ ಮಾಡಂಗಿಲ್ಲ. ಅದಕ್ಕೆ ಅಂತಾನೆ ಒಂದು ಜಾಗ ಕೊಟ್ಬಿಟ್ಟಿದ್ದಾರೆ ವಿಧಾನಸೌಧದಲ್ಲಿ, ಅಲ್ಲಿ ಮಾತ್ರ ಇರಬೇಕು. ಇನ್ನೆಲ್ಲೂ ಕೂಡ ಕ್ಯಾಮ್ರಾ ತಗೊಂಡು ಹೋಗಂಗಿಲ್ಲ, ಇನ್ನೆಲ್ಲೂ ಮೈಕ್ ಇಟ್ಕೊಂಡು ಓಡಾಡಂಗಿಲ್ಲ. ಇದು ನಿರ್ಬಂಧ ಸಿದ್ದರಾಮಯ್ಯ ಅವರ ಸರ್ಕಾರದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ MLC ಆಗಿರುವಂತಹ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಎಲ್ರಿಗೂ ಗೊತ್ತಿರುವಂಥದ್ದೇ, ಕಾಂಗ್ರೆಸ್ನ ರಾಷ್ಟ್ರೀಯ ಪಕ್ಷದ ನಾಯಕರು ಮಾತನಾಡುವಂಥದ್ದು, ಇಲ್ಲಿ ಮಾತನಾಡುವಂಥದ್ದು, ಕೈಯಲ್ಲಿ ಬುಕ್ ಬೇರೆ ಇಟ್ಕೊಂಡಿರ್ತಾರೆ, ಸಂವಿಧಾನ ಅಂತ, ಪ್ರಜಾಪ್ರಭುತ್ವ ಅಂತ ಮಾತಾಡ್ತಾರೆ, ವಾಕ್ ಸ್ವಾತಂತ್ರ್ಯ ಅಂತ ಮಾತಾಡ್ತಾರೆ. ಇವಾಗ ವಿಧಾನಸೌಧದ ಆವರಣದ ಒಳಗಡೆ ಮೈಕ್ ತಗೊಂಡು ಹೋಗಂಗಿಲ್ಲ, ಯಾರನ್ನೂ ಸಂದರ್ಶನ ಮಾಡಂಗಿಲ್ಲ, ಕ್ಯಾಮ್ರಾ ಇಟ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ಬೇಕು ಇದಕ್ಕೆ? ಅದಕ್ಕೆ ನಾನು ಪ್ರಶ್ನೆ ಮಾಡೋದೇನು ಅಂತಂದ್ರೆ, ಆಚಾರ ವಿಚಾರದಲ್ಲಿ ಬಹಳ ಅಂತರ ಇದೆ ಇವರಿಗೆ. ಆ ತರದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಇಂದಾಗಿದೆ. ಮಾತೆತ್ತಿದ್ರೆ ಭಗವದ್ಗೀತೆ ತರ ಸಂವಿಧಾನವನ್ನ ತೋರಿಸ್ತಾರೆ, ಆದ್ರೆ ಸಂವಿಧಾನವನ್ನ ಸರಿಯಾಗಿ ಇವ್ರು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ಸಮಾಜವಾದ ಅಂತ ಹೇಳ್ತಾರೆ. ಈಗ ವಿಧಾನಸೌಧದ ವಿಚಾರಗಳು ಜನರವರೆಗೆ ತಲುಪಬೇಕು ಅಂತ ಹೇಳಿದ್ರೆ ಯಾವ ಮುಖಾಂತರ ತಲುಪಬೇಕು? ಮಾಧ್ಯಮದ ಮೂಲಕನೇ ತಲುಪಬೇಕು. ಆದ್ರೆ ಆ ಮಾಧ್ಯಮವನ್ನ ಇವತ್ತು ಹೊರಗಡೆ ಇಟ್ಟಿದ್ದಾರೆ. ಅರ್ಥ ಏನು? ಯಾಕೆ ಈ ತರ ಮಾಡಿದ್ದಾರೆ? ಇದಕ್ಕೆ ಜವಾಬನ್ನ ಕೊಡಬೇಕು, ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ.
ಈಗ ಉದಾಹರಣೆಗೆ ವಿಧಾನಸೌಧದಲ್ಲಿ ಮಾಧ್ಯಮದವರಿಗೆ ಕೂತ್ಕೊಳ್ಳೋದಕ್ಕೆ ಜಾಗವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಒಳಗಡೆ ಒಂದ್ ಕಡೆ ಆಫೀಸರ್ಸ್ ಕೂತ್ಕೊಳ್ತಾರೆ, ಇನ್ನೊಂದ್ ಕಡೆ ಮಾಧ್ಯಮದವ್ರು ಕೂತ್ಕೊಳ್ತಾರೆ, ಸದನದಲ್ಲಿ ಶಾಸಕರು ಇರ್ತಾರೆ. ಯಾಕಂಗಾದ್ರೆ ಮಾಧ್ಯಮದವ್ರಿಗೆ ಬಿಡೋದಿಲ್ಲ, ಸಂದರ್ಶನ ಮಾಡಕ್ ಯಾಕೆ ಬಿಡಲ್ಲ? ಈಗ ಉದಾಹರಣೆ ನಮ್ಮ ಸಂವಿಧಾನದಲ್ಲೇ ವ್ಯವಸ್ಥೆಯನ್ನ ಕಲ್ಪಿಸ್ಕೊಟ್ಟಿದೆ ವಿಧಾನಸೌಧದಲ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ. ನಮ್ಮ ಈಗ ಉದಾಹರಣೆಗೆ ಎಲ್ಲಿ ಸ್ಪೀಕರ್ ಕೂತ್ಕೊಳ್ತಾರೆ, ಲೆಫ್ಟ್ಗೆ ಮತ್ತು ರೈಟ್ಗೆ ಆಫೀಸರ್ಸ್ ಮತ್ತೆ ಮಾಧ್ಯಮದವ್ರು ಕೂತ್ಕೊಳ್ತಾರೆ, ಎದುರುಗಡೆ ಎಲ್ಲ ಶಾಸಕರು ಸಂಸತ್ ಸದಸ್ಯರು ಇರ್ತಾರೆ. ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಮೀಡಿಯಾ ಇದೆ, ಯಾಕೆ ಒಳಗಡೆ ಅಲೋ ಮಾಡ್ತಾ ಇಲ್ಲ? ಇದನ್ನ ನಾನು ಕಾಂಗ್ರೆಸ್ನವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ. ಇದು ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಕೈಗೊಂಡಿರುವಂತ ನಿರ್ಧಾರ ಅಂತೂ ಅಲ್ವೇ ಅಲ್ಲ. ನಿರ್ಧಾರಗಳನ್ನ ಕೈಗೊಳ್ಬೇಕಾದ್ರೆ ಇದಕ್ಕೆ ನಾನು ಅದನ್ನ ಈ ಧೋರಣೆಯನ್ನ ನಾನು ಖಂಡಿಸ್ತೇನೆ. ಸರಿಯಲ್ಲ ಇದು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ಗಮನಿಸಬೇಕು. ಇದರ ಬಗ್ಗೆ ಮಾಧ್ಯಮದವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನ ಮಾಡ್ತೇವೆ. ಓಕೆ, ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇನ್ನು SR ವಿಶ್ವನಾಥ್ ಅವರು, ಯಲಹಂಕದ ಶಾಸಕರು, ಅವ್ರೇನ್ ಮಾತನಾಡಿದ ನೋಡೋಣ. ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಏನು ಘಟನೆ ನಡೀತು, ಅದು ಪೊಲೀಸರ ವೈಫಲ್ಯ. ಯಾಕಂದ್ರೆ ಏನೇ ಹೊರಗಡೆ ಬ್ಯಾಗ್ಗಳನ್ನು ತಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತಾರೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದು, ಇಲ್ಲ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು, ಅಂದರೆ ಟೆಂಗಲ್ ಹನುಮಂತ ಇರೋರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತಗೊಬಾರ್ದು, ಬೈಟ್ ತಗೊಬಾರ್ದು ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇದೊಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತ ನಾನು ಭಾವಿಸ್ತೀನಿ. ಭಾಷಣ ಮಾಡಬೇಕಾದ್ರೆ ಇದು ಪತ್ರಿಕಾ ಮಾಧ್ಯಮ ಸಂವಿಧಾನದ 4ನೇ ಅಂಗ ಇವೆಲ್ಲವನ್ನು ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಅವತ್ತು ಮಾಧ್ಯಮಗಳನ್ನು ಪರಿಮಾಣ ಆಗ್ತಕ್ಕಂಥದ್ದು ಮತ್ತು ಸುದ್ದಿಗಳನ್ನು ಬಿತ್ತಿಸ್ತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿತ್ತು ತುರ್ತು ಪರಿಸ್ಥಿತಿಯಲ್ಲಿ. ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮಗಳಿಂದ ಮಾಡ್ತಾ ಇದೆ. ತಕ್ಷಣ ಅವರಿಗೆ ಮತ್ತು ಯಾವ ರೀತಿ ಇತ್ತು, ಏನು ಭದ್ರತೆ ಲೋಪ ಇದೆಯೋ ಅದನ್ನು ನೀವು ಸಹ ಮಾಡಿಕೊಡಿ.